ಅಯ್ಯೋ ಹೀಗ್ ಸಿಗಾಕೊಂಡಲ್ಲ. ರಿವರ್ಸಲ್ ಓದಿದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅಂತ ಉಲ್ಟಾ ಓದ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ 2 ಸೆಂಟೆನ್ಸ್ ಓದಿ. ಹೀಗ್ ಸಿಕ್ಕಾಕೊಂಡಲ್ಲ. ಅದಿವಾಗಷ್ಟೇ ಓದಕ್ ಸ್ಟಾರ್ಟ್ ಮಾಡಿದ್ದೀನಿ, ಪ್ರಾಕ್ಟೀಸ್ ಆಗ್ಬೇಕು ಅಲ್ವಾ? ಛೇ, ಕಥೆ ಏನಾದ್ರೂ ಇದ್ರೆ ಆ ಸಿನಿಮಾದವ್ರಿಗೆ ಹೇಳಿ, ನನಗಲ್ಲ. ಮಾಡಿದ್ದು ಸಾಲ್ದೇನೆ ಕಹಾನಿನೋ ಕವರಿಂಗೋ. ನಾನ್ ನಿನ್ನ ನೋಡ್ದೆ, ಅದಕ್ಕೆ ಏನಿವಾಗ? ಕಣ್ಣು ಕಿತ್ತಾಕ್ಬಿಡ್ತೀನಿ. ನನ್ನೇನಾದ್ರೂ ಶೋಕೇಸ್ ಅಲ್ಲಿರೋ ಗೊಂಬೆ ಅನ್ಕೊಂಡಿದೀರಾ ನೋಡೋದಕ್ಕೆ? ಏನದ್ಕೆ ಅಣ್ಣಂಗೇನೋ ಹೇಳ್ತಿದ್ಯಾ? ಅದೇ ಶಶಿ, ಟಿಫಿನ್ಗೆ ಏನ್ ಬೇಕು ಅಂತ ಕೇಳ್ತಿದ್ದೆ. ಅಣ್ಣಂಗೆ ಪೊಂಗಲ್ ಅಂದ್ರೆ ತುಂಬಾ ಇಷ್ಟ. ಹೌದಾ ರೀ? ಹಾಗಾದ್ರೆ ಅದನ್ನೇ ಮಾಡ್ತೀನಿ. ನಾನು ಹೋಗಿ ಬೇಕಾಗಿದ್ದೆಲ್ಲ ರೆಡಿ ಮಾಡ್ತೀನಿ. ಹೆಣ್ಮಕ್ಳು ಅಂದ್ರೆ ಆಗಲ್ಲ ಅಂತ ಹೇಳಿ ನನ್ನ ತಿನ್ನೋ ತರ ನೋಡ್ತೀರಾ? ಕತ್ತ ಹಿಸಕ್ಬಿಡ್ತೀನಿ. ನಾನೇನು ಇಷ್ಟಪಟ್ಟು ತಾಳಿ ಕಟ್ಸ್ಕೊಂಡಿಲ್ಲ, ಪ್ರೀತಿಯಿಂದ ಸಂಸಾರ ಮಾಡಕ್ ಬಂದಿಲ್ಲ. ನಿನ್ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳೋದಕ್ ಬಂದಿದ್ದೀನಿ. ಅದಕ್ಕೆ ವಡೆ ಕೂಡ ಮಾಡೋಣವಾ? ಪೊಂಗಲ್ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಿನ್ ಇಷ್ಟನ ನಾನ್ ಯಾವತ್ತಾದ್ರೂ ಬೇಡ ಅಂದಿದ್ದೀನ ಶಶಿ? ಹಾಗೆ ಮಾಡಿದ್ರಾಯ್ತು. ಶಶಿ, ನೀನ್ ಇಲ್ಲೇ ಇರೋ, ಹೋಗ್ಬೇಡ. ಅವಳು ಮನೆ ಒಳಗ್ ತಾನೇ ಹೋಗ್ತಿರೋದು, ಹೋಗಕ್ ಬಿಡ್ರಿ. ಕೂಲಾಗಿ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ, ಸಂಸಾರ ಮಾಡೋದು ಕೂಡ ಬಂದಿದ್ದಾಳೆ. ಇವಳು ನನಗೇನ್ ಮಾಡ್ತಾಳೆ ಅಂತ ಈಸಿಯಾಗಿ ತಗೋಬೇಡಿ. ನಾನು ಮನಸ್ ಮಾಡಿದ್ರೆ ಏನಾದ್ರೂ ಮಾಡ್ತೀನಿ. ಮಾಡ್ತೀನಿ ಅಂದ್ರೆ ಏನು? ಏನೋ ಒಂದು ಮಾಡೋದಕ್ಕೆ ಅಲ್ವಾ ಬಂದಿರೋದು? ಏನ್ ಮಾಡ್ತೀಯಾ? ಏನ್ ಮಾಡ್ತೀನಿ ಅಂತ ನೋಡ್ತೀರಾ ಅಲ್ವಾ? ನಾನು ಚಾಣಕ್ಯ. ಗೋಡೆಗ್ ಮೆತ್ತಿರೋ ಬೆರಣಿ ಏನಲ್ವಾ, ಕಿತ್ತು ಬಿಸಾಕ್ತೀನಿ. ಏನೇ ಇಷ್ಟೊಂದು ಅನ್ಯಾಯವಾಗಿ ಮಾತಾಡ್ತಾ ಇದ್ಯಾ? ಹೌದು, ನ್ಯಾಯ ಅನ್ಯಾಯದ ಬಗ್ಗೆ ನೀವೇ ಮಾತಾಡ್ಬೇಕು. ಇನ್ನೊಂದು ಸಾರಿ ಅನ್ಯಾಯ ಅನ್ನೋ ಮಾತಂದ್ರಿ ಅಂದ್ರೆ ಕಾದು ಕಬ್ಣ ತಗೊಂಡು ನಾಲ್ಕೆ ಮೇಲೆ ಬರೆ ಹಾಕ್ಬಿಡ್ತೀನಿ. ಹುಷಾರ್. ಅದಕ್ಕೆ ಶೇಂಗಾ ಚಟ್ನಿ ಮಾಡೋಣ, ತೆಂಗಿನ ಚಟ್ನಿ ಮಾಡೋಣ? ಶೇಂಗಾ ಚಟ್ನಿ ಆದ್ರೆ ಖಾರ ಜಾಸ್ತಿ ಆಗಿ ನಿಮ್ ಅಣ್ಣಂಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಡತ್ತೆ. ತೆಂಗಿನಕಾಯಿ ಚಟ್ನಿನೇ ಮಾಡೋಣ, ಚೆನ್ನಾಗಿರತ್ತೆ, ಹಾಯಾಗಿ ತಿಂತಾರೆ. ಅಷ್ಟೇ ಅಲ್ವಾ ರೀ? ಅಯ್ಯಯ್ಯೋ, ಇವಳು ಮಹಾನಟಿಗೆ ಅಜ್ಜಿ ತರ ಇದ್ದಾಳಲ್ಲ. ಶಶಿ, ನನಗೆ ಪೊಂಗಲು ಬೇಡ, ಏನು ಬೇಡ, ಅಷ್ಟಕ್ಕೂ ಟಿಫನೇ ಬೇಡ. ಯಾಕ್ರಿ? ನನ್ ಪ್ರೀತಿಯಿಂದ ನಿಮ್ ಹೊಟ್ಟೆ ತುಂಬ ಹೋಯ್ತಾ? ಹೊಟ್ಟೆ ತುಂಬೋದಾ? ಹೊಟ್ಟೆ ಉರಿತಾ ಇದೆ.